ಹುಣಿ ಏನು ಕೊಡು ಆಮೇಲೆ ಸಿಗಲ್ತು ಬೇಯಿಸ್ಬಿಟ್ಟು ಆಮೇಲೆ ಕೊಡು, ಇವಾಗ ಹೇಳ್ಬೇಡ. ನಾನ್ ತಿನ್ಕೊಬ್ತೀನಿ, ಬೆದ್ದಾದ್ಮೇಲೆ ನಿನ್ಗೆ ಶೇರ್ ಮಾಡ್ಕೊಂಡು ತಿನ್ಕೋ. ಆಯ್ತು, ನಿನ್ಗಿಂತ ಹೆಚ್ಚೆ. ಹಾಯ್, ನೀವ್ ನೋಡ್ತಾ ಇದ್ದೀರಾ ವಿಲೇಜ್ ಲೇಡೀಸ್ ಕುಕಿಂಗ್. ನಾನ್ ಪೂರ್ಣಿಮಾ, ನಾನ್ ಪೂಜಾ. ಯಾರೇ ನಮ್ ಚಾನೆಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ಇವತ್ತಿನ ಸ್ಪೆಷಲ್ ನಾಟಿ ಸ್ಟೈಲ್ ಮಟನ್ ಚಾಪ್ಸ್ ಮಾಡ್ತಾ ಇದೀವಿ. ಹೆಂಗ್ ಮಾಡ್ತೀವಿ ಅಂತ ತೋರಿಸ್ತೀವಿ, ಬನ್ನಿ. ನೋಡ್ಕೊ ಮೂಳೆ, ನೋಡ್ಕೋ. ಆಯ್ತು, ನೀನ್ ಎಂತ ಕಿಲಾಡಿ ನೋಡು. ನಾನೇನ್ ಕಾಯಿ ಕಟ್ ಮಾಡೋದ್ರೆ ಕೈ ಕುಯ್ಕೊಬಿಡ್ತೀನಿ ಅಂತ ಟಮಾಟ ತೊಳಿತಾ ಇದೆಯಲ್ಲ. ಸುಳ್ಳ ನೋಡಿ, ಎಷ್ಟು ಸುಳ್ಳು ಹೇಳ್ತಾವಳ ನಮ್ ಪೂಜಾ. ಅವಾಗೆ ಕಾಯಿ ಕೆಚ್ಕ ಬಂದ್ ಕೊಡು, ನಾನ್ ಸಣ್ಣದ ಕಟ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಇವಾಗ ಪ್ಲೇಟ್ ಉಲ್ಟಾ ದಬಾಗ್ತಾ ಇದೆಯಲ್ಲ. ಇಷ್ಟ ಸುಳ್ಳು ಹೇಳ್ಬಾರ್ದು ನೀನು. ಕೊಡು, ಕಷ್ಟನೇ. ಆಯ್ತು ಕೊಡು, ಕೆಚ್ಕ ಬಂದೊಳಗೆ ಕಾಯಿ ಆದ ಕಟ್ ಮಾಡಿ ನಾನೇ ಇಷ್ಟ ಈಗ ಆಗೋದ್ಮೇಲೆ ನೀನೇ ಬೇಕೇ? ಇನ್ನೊಂದೇ ಒಂದದೆ, ನಾನೇ ಕಟ್ ಮಾಡ್ಕೊತೀನಿ ಬಿಡು. ಆಯ್ತು ಆಯ್ತು. ಆಮೇಲೆ ಇವಾಗ ಈರುಳ್ಳಿ ಕಟ್ ಮಾಡ್ಲಿಲ್ಲ ಅನ್ಬೇಡ, ನೀನೇ ಬೆಳ್ಳುಳ್ಳಿ ಬಿಡ್ಸು ಅಂತ ಕೊಟ್ಬಿಟ್ಟು ಆಮೇಲೆ ನನ್ ಮೇಲೆ ಉಲ್ಟಾ ಹೇಳ್ಬೇಡ. ನೀರ್ ಬರ್ತವೆ ಅಂತ ನಾನು ಕೊಟ್ಟಿದ್ದೆ ಕಣ. ನೋಡು, ಅದ್ರಲ್ಲೂ ಹೆಂಗ್ ಹೇಳೋದ. ನಾಟಿ ಸ್ಟೈಲ್ ಮಟನ್ ಚಾಪ್ಸ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದೀವಿ ಅಂತ ಹೇಳ್ತಾ ಇದೀವಿ, ನೋಡ್ಕೊಳ್ಳಿ. 2 kg ಮಟನ್, 1 ಬೌಲ್ ಬೆಳ್ಳುಳ್ಳಿ, ಸ್ವಲ್ಪ ಕಸ್ತೂರಿ ಮೆಂತ್ಯ, ಸ್ವಲ್ಪ ಅರಿಶಿಣ, ಮೆಣಸು, ಮತ್ತೆ 2 ಪೀಸ್ ಶುಂಠಿ, ಎಣ್ಣೆ, 1 ಬೌಲ್ ಕಡಲೆ, 1 ಬೌಲ್ ಧನ್ಯ, ಮತ್ತೆ ಚಕ್ಕೆ ಲವಂಗ, ರುಚಿಗೆ ತಕ್ಕಷ್ಟು ಉಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಮತ್ತೆ 2 ದಪ್ಪಗೆಡ್ಡೆ ಈರುಳ್ಳಿ, 1 ಟೊಮೊಟೊ, 1 ಕಾಯಿ. ಮಟನ್ ಚಾಪ್ಸ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಅಂತ ಹೇಳಿದೀವಿ. ಈಗ ಚಾಪ್ಸ್ಗೆ ಮಸಾಲೆ ಹುರ್ಕೊಳ್ಳೋಣ, ನಡೀರಿ. ನೋಡಿ, ಮಟನ್ ಚಾಪ್ಸ್ ಮಾಡೋದಕ್ಕೆ ಮಸಾಲೆ ಹುರ್ಕೊಳ್ಳೋದಕ್ಕೆ ಬಾಣಲಿ ಇಡ್ತಾ ಇದ್ದೀನಿ. ಮೊದಲು ಎಣ್ಣೆ ಹಾಕವ. ಎಣ್ಣೆ ಕಾದಿದೆ, ಇವಾಗ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಹಾಕಾಗಿದೆ, ಇವಾಗ ಶುಂಠಿ ಮತ್ತೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಹಸಿರು ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಇವಾಗ. ಧನಿಯಾಕಾಳು, ಮೆಣಸು, ಚಕ್ಕೆ, ಲವಂಗ ಇಷ್ಟನ್ನು ಹಾಕ್ತಾ ಇದ್ದೀನಿ ಇವಾಗ. ಕಡಲೆ ಮತ್ತೆ ಕಾಯಿ ಹಾಕ್ತಾ ಇದ್ದೀನಿ. ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಬಾಡಿಸ್ಕೊಂಡು ಇಳಿಸ್ಕೊಂಡು ರುಬ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ ಇವಾಗ. ಒಂದು ಬಾಕ್ಸ್ ಎತ್ಕೊಂಡು ಬಾ, ಬೇಗ ಇದನ್ನ ರುಬ್ಬಿಸ್ಕೊ ಬರುವಂತೆ. ಬೇಗ ತಗೊಬರಾಗು. ನೋಡಿ, ಹುರಿದಿರೋ ಮಸಾಲೆನ ತಗೊಂಡೋಗಿ ಇವಾಗ ರುಬ್ಬಿಸ್ಕೊಂಡ್ ಬರ್ತೀವಿ. ಮಟನ್ನ ನೀಟಾಗಿ ತೊಳ್ಕೊತಾ ಇದ್ದೀನಿ 2 ಸಲ. ಮಟನ್ ಬೇಯಿಸ್ಕೊಳ್ಳೋದಕ್ಕೆ ಬಾಣಲಿ ಮಡಗ್ತಾ ಇದ್ದೀನಿ. ನೋಡಿ, ಮಸಾಲೆ ಹುರ್ಕೊಂಡಿರೋ ಬಾಣಲಿಗೆನೆ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ಎಣ್ಣೆ ಕಾದಿದೆ. ಇವಾಗ ಕಸ್ತೂರಿ ಮೆಂತ್ಯ,
ನೋಡಿ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಎರಡು ಫ್ರೈ ಆಗಿದೆ. ಇವಾಗ ಈರುಳ್ಳಿ ಮತ್ತೆ ಟೊಮೊಟೊ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಚೆನ್ನಾಗಿ ತೊಳ್ಕೊಂಡಿರೋ ಮಟನ್ ಹಾಕ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡು ಎಲ್ಲ ಮಟನ್ಗೆಲ್ಲ ಮಸಾಲೆನ. ಮಟನ್ಗೆ ಅರಿಶಿಣ ಮತ್ತೆ ಉಪ್ಪು ಹಾಕ್ತಾ ಇದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ. ಹೇಳನೆ ನೋಡಿ ಮಟನ್ ಇವಾಗ ಚೆನ್ನಾಗಿ ಬೆಂದಿದೆ. ಮಟನ್ ಬೆಂದಿದೆ. ಇವಾಗ ರುಬ್ಕೊಂಡು ಬಂದಿರೋ ಮಸಾಲೆ ಹಾಕ್ತಾ ಇದ್ದೀನಿ. ನೋಡಿ ಮಸಾಲೆ ಇವಾಗ ರುಬ್ಕೊ ಬಂದಿದ್ದೀವಿ. ಈ ಥರ ಆಗಿದೆ ಮಸಾಲೆ. ಇವಾಗ ಇದನ್ನ ಹಾಕ್ತಾ ಇದ್ದೀನಿ. ಪೂಜಾ ಬಾ ಬೇಗ ನೀರು ತಗೊಂಡು. ಮಸಾಲೆ ತೊಳೆದು ನೀರು ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಇವಾಗ ಮಸಾಲೆ ಎಲ್ಲ. ನೋಡಿ ಇವಾಗ ಮಸಾಲೆ ಹಾಕಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಮಟನ್ ಚಾಪ್ಸ್ ರೆಡಿ ಆಗಿದೆ. ಇವಾಗ ಇಳಿಸ್ಕೊತಾ ಇದ್ದೀನಿ. ಬಿಸಿ ಬಿಸಿ ಮಟನ್ ಚಾಪ್ಸ್ ರೆಡಿ. ನೋಡಿ ಮಟನ್ ಚಾಪ್ಸ್ ಘಮ ಘಮ ಅಂತ ಅದೇ ರೆಡಿಯಾಗಿದೆ ಅನ್ನೋ ಬಂದೆ. ಸ್ಮೆಲ್ಲು ಘಮ ಘಮ ಅನ್ನಿಸ್ಬಿಡ್ತು. ಏನು ಹೇಳಿದೇನು. ನೋಡಿ ನಾಟಿ ಸ್ಟೈಲ್ ಮಟನ್ ಚಾಪ್ಸ್ ರೆಡಿಯಾಗಿದೆ. ಇವಾಗ ಟೇಸ್ಟ್ ಮಾಡ್ತಾ ಇದ್ದೀವಿ. ಕೊಡು ಫಸ್ಟ್ ನಿಂಗೆ ಹಾಕೊಡ್ತೀನಿ. ಯಾವಾಗೂ ನನಗೆ ಹಾಕೊಡ್ತಿದ್ದೆ, ಈ ಸಲ ನಾನು ಹಾಕೊಡ್ತೀನಿ. ಮಟನ್ನು ಘಮ ಘಮ ಅಂತ. ಮಟನ್ ಪೀಸ್ ಮಾತ್ರ ಸಕ್ಕತ್ತಾಗದೆ. ಪೀಸ್ ಮಾತ್ರ ಚೆನ್ನಾಗದೆ. ಮಸಾಲೆ ಲೋಡ್ ಮಟನ್ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ. ಎಷ್ಟು ಚೆನ್ನಾಗಿ ಬಂದೈತೆ ಮಟನ್. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕ್ತೇನೆ. ಮನೇಲಿ ಎಷ್ಟಿರ್ತಾವೆ ಅಷ್ಟೇ ಹಾಕಿ ಮಾಡಿದ್ದೀವಿ. ನಿಜವಾಗ್ಲೂ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬಂದೈತೆ. ನೀವು ಒಂದ್ಸಲ ಟ್ರೈ ಮಾಡಿ. ನೋಡಿ ಮಟನ್ ಎಷ್ಟು ನೀಟಾಗಿ ಬಂದೈತೆ. ನಾವು ಸಣ್ಣ ಪೀಸ್ ಏನು ಮಾಡ್ಸಿ ಹಾಕಿಲ್ಲ, ದಪ್ಪ ದಪ್ಪಾಗಿ ಹಾಕಿದ್ದೀವಿ, ಆದರೂ ಚೆನ್ನಾಗಿ ಬಂದಿದೆ. ಒಳಗೆಲ್ಲ ನೀಟಾಗಿ ಮಸಾಲೆ ಇಟ್ಕೊಂಡದೆ. ಟೇಸ್ಟ್ ಅಂತೂ ಅದ್ಭುತ. ಮಕ್ಳಿಗೆ ಆರಾಮಾಗಿ ಈ ಥರ ಮಾಡ್ಕೊಡ್ಬೋದು. ಮಟನ್ನು ಚೆನ್ನಾಗಿ ಬಂದೈತೆ. ಅನ್ನಕ್ಕೆ ಸ್ವಲ್ಪ ಮಟನ್ ಪೀಸ್ ಹಾಕೊಂಡು ಹಿಂಗೆ ತಿನ್ನಬೇಕು. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್.